ಪರಿಷತ್ ಚುನಾವಣೆ ನಡೀತಾ ಇದ್ದು ಈಗಾಗಲೇ ವೋಟಿಂಗ್ ಕೂಡ ಪ್ರಾರಂಭ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಕ್ರಾಸ್ ವೋಟ್ ಮಾಡಿದ್ರ ಜಿಟಿ ದೇವೇಗೌಡ ಅನ್ನುವಂತಹ ಸಂಶಯಗಳು. ಆತ್ಮಸಾಕ್ಷಿ ಪ್ರಕಾರ ಮತದಾನವನ್ನ ಹಾಕಿದ್ದೇನೆ ಅಂತ ಜಿಟಿಡಿ ಹೇಳ್ತಾ ಇದ್ದು, ಜೆಡಿಎಸ್ ಅಭ್ಯರ್ಥಿ ಸಂಪರ್ಕ ಮಾಡಿದ್ರೂ ಕೂಡ ಕೈಗೆ ಸಿಗದಿದ್ದಾರೆ ಜಿಟಿಡಿ. ಮೊದಲ ಮತ ಚಲಾಯಿಸಿ ಜಿಟಿಡಿಯಲ್ಲಿಂದ ಕಾಲ್ಕಿತ್ತಿದ್ದಾರೆ. ದೇವೇಗೌಡರ ಮತದಿಂದ ಕಾಂಗ್ರೆಸ್ಗೆ ಲಾಭ ಆಗಬಹುದಾದಂತ ಸಾಧ್ಯತೆಗಳೇ ಇಲ್ಲಿ ದಟ್ಟವಾಗಿ ಕಾಡ್ತಾ ಇದೆ. ಕ್ರಾಸ್ ವೋಟ್ ಮಾಡಿದ್ದಾರೆ ಜಿಟಿ ದೇವೇಗೌಡರು ಅನ್ನುವಂತಹ ಸಂಶಯಗಳು. ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೂಡ ನೀಡದೆ ಮೊದಲ ಮತ ಚಲಾಯಿಸಿ ಅಲ್ಲಿಂದ ತೆರಳಿದ್ದಾರೆ. ಆತ್ಮಸಾಕ್ಷಿಗಾಗಿ ನಾನು ವೋಟ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನರ್ಥ? ಆತ್ಮಸಾಕ್ಷಿ ಅಂತ ಅಂದ್ರೆ ಏನು? ಒಂದು ಪಕ್ಷದಿಂದ ಗೆದ್ದು ಆ ಕ್ಷೇತ್ರದ ಜನರಿಗೆ ಕೆಲಸ ಮಾಡಬೇಕಾಗಿರೋದು ಅವರ ಕರ್ತವ್ಯ ಆಗಿರುತ್ತೆ. ಅದೇ ಪಕ್ಷಕ್ಕಾಗಿ ವೋಟ್ ಹಾಕ್ತಾರಾ ಅಥವಾ ಆ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಡುವಂತಹ ಆಡಳಿತ ಪಕ್ಷಕ್ಕೆ ಏನಾದ್ರು ವೋಟ್ ಹಾಕಿದಾರಾ? ಇವತ್ತು ಮತದಾನ ಇದೆ, ತಾವು ಭಾಗಿಯಾಗ್ತೀರಾ ಆಗಲ್ವಾ ಏನು ಅಂತ? ಹೇಗೆ ಭಾಗಿ ಆಗ್ತೀನಿ, ಮಾಡ್ತೀನಿ. ಅಲ್ಲ, ಯಾರ ಪರವಾಗಿ ಅನ್ನೋದು ಈಗ ಬಹಳ ಅಂದ್ರೆ ನಿಮ್ಗೆ ಒಂದಷ್ಟು ಬೇಸರ ಇದೆ, ಇದಿದೆ. ಅವೆಲ್ಲ ಬೇಸರ ಏನಿಲ್ಲ. ಈಗ ಮತ ಹಾಕ್ಬಿಟ್ಟು ಬರ್ತಾ ಇದ್ದೀರಾ ಅಥವಾ ಹಾಕ್ಬೇಕಾ? ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಯಾರ ಪರವಾಗಿ ಅಂತ ಕೇಳೋ ಹಾಗಿಲ್ಲ, ಯಾಕೆಂದ್ರೆ ಇದು ಗೌಪ್ಯ ಮತದಾನ. ಆದ್ರೆ ಇದರಿಂದ ಜೆಡಿಎಸ್ 5ನೇ ಅಭ್ಯರ್ಥಿ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋ ಏನ್ ನಿರೀಕ್ಷೆ ಇದೆ? ಗೆಲ್ಲುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರೆ. ಸರ್, ಈಗ ನಿಮ್ಮ ಪರವಾಗಿ ಅಥವಾ ನಿಮ್ಮ ಜೊತೆಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರ ಅಥವಾ ಡಿ ಕೆ ಶಿವಕುಮಾರ್ ನಿಮ್ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಎಲೆಕ್ಷನ್ ನಿಂತಿದೆಯಲ್ಲ, ಎಲ್ಲರೂ ಮಾತಾಡೋರೆ. ಹಾಗಿದ್ರೆ ಈಗ ನಿಮ್ಮ ಆಧಾರದ ಮೇಲೆ ಜೆಡಿಎಸ್ ಅಭ್ಯರ್ಥಿಯ ಗೆಲುವು ನಿಂತಿದೆ ಅಂತೀರಿ ಸರ್? ಸರ್, ನಿಮ್ಮ ಮತದಾನದ ಆಧಾರದ ಮೇಲೆ ಜೆಡಿಎಸ್ ಮೇಲೆಲ್ಲ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ? ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ? ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಅಷ್ಟೇ. ಓಕೆ, ಇದಿಷ್ಟು ಜಿಟಿ ದೇವೇಗೌಡರ ಮಾತು. ತನ್ನ ಆತ್ಮಸಾಕ್ಷಿಯ ಪ್ರಕಾರ ತಾನು ಮತವನ್ನು ಚಲಾಯಿಸಿದ್ದೀನಿ, ಯಾರಿಗೆ ಮತ ಬೇಕಾದ್ರೂ ಹಾಕಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲ ನಾಯಕರು ಎಲ್ಲರ ಜೊತೆಗೂ ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇದು ಜಿಟಿ ದೇವೇಗೌಡರ ಅವರ ಮಾತು. TV9ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವುದಕ್ಕೂ ಕೂಡ ಅವರು ಸರಿಯಾದಂತಹ ಉತ್ತರವನ್ನೇ ಕೊಟ್ಟಲ್ಲ. ಯಾರಿಗೆ ಬೇಕಾದ್ರೂ ಮತವನ್ನ ಹಾಕಬಹುದು ಅಂತ ಮಾತನಾಡಿದ್ದಾರೆ.